ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ವಿಷಯ ಅಂತ ಅಂದರೆ, ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಮಿಸ್ಟರ್ ದರ್ಶು ವ್ಲಾಗ್ಸ್ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಡ್ತಿರೋರೆಲ್ಲ. ಈ ಕನ್ನಡಿಗನ್ನ ನೀವೆಲ್ಲ ಕನ್ನಡಿಗರೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಗೊತ್ತು. ಇವತ್ತು ಏನಪ್ಪ ವಿಡಿಯೋ ಮಾಡ್ತೀನಿ ಅಂತ ಅಂದರೆ, ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದಕ್ಕೆ ವಿಡಿಯೋ ಮಾಡೋಕ್ಕೆ ಅಷ್ಟು ಅನುಭವ ಇಲ್ಲ, ಮಾಡ್ತಿದ್ದೀನಿ. ಮುಂದೆ ತಿಳ್ಕೊಂತೀನಿ ಹೆಂಗೆಲ್ಲ ಮಾಡ್ತಿದ್ದೀನಲ್ಲ. ಏನಾರು ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕೊಂಡ್ರಿ ಅಷ್ಟೇ ಹೇಳೋದು. ಏನಾರು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಕಮೆಂಟ್ಸ್ ಹಾಕಿ, ನೋಡ್ಬಿಟ್ಟು ತಿಳ್ಕೊಂತೀನಿ. ಈಗ ಹ್ಯಾಂಡ್ ಪೋಸ್ಟ್ ಹತ್ರ ಬಂದಿದ್ದೀವಿ, ಇನ್ನೇನು ಸ್ವಲ್ಪ ದೂರ ಹೊಸದುರ್ಗ ಹೋಗ್ಬೋದು. ಗೈಸ್ ಕೆಲ್ಲೋಡ್ತಾರೆ ತೋರ್ಸೋಣ ಅಂತ ಬಂದಿದ್ದೆ. ಬಡಿ ಮಗುಂದು ಏನು ಒಂದು ಸೀನ್ ಆಗ್ಬಿಟ್ಟೈತೆ, ಕೆಲ್ಲೋಡ್ತಾರೆ ನೋಡ್ಕೊಳ್ರಿ ಇಲ್ಲೇ. ಅಲ್ಲಿ ಹೋಗೋಕ್ಕೆ ನೋಡಿ, ಅಲ್ಲಿ ಹೋಗೋಕ್ಕಾಗಲ್ಲ, ನೀರು ಜಾಸ್ತಿ ಇದೆ, ಅದಕ್ಕೆ ಇಲ್ಲಿಂದಾನೇ ನೋಡ್ಕೊಳ್ಳಿ ಗೈಸ್. A few moments later. ಹೊಸದುರ್ಗ ರೀಚ್ ಆದ್ವಿ ಗೈಸ್. ಈಗ ಇನ್ನೊಂದು 20 ಕಿಲೋಮೀಟ್ರ್ ಇರ್ಬೋದು ವಾಣಿ ವಿಲಾಸ ಸಾಗರ ಇಲ್ಲಿಂದ. ಗೈಸ್ ಈ ಜಾಗದಲ್ಲಂತೂ ಹೊಸದುರ್ಗದಾಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಗಾಡಿ ಓಡಿಸ್ಬೇಕಾದ್ರೆ. ಎಲ್ಲಿಂದ ಹೆಂಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಚೂರು ಗೊತ್ತಾಗಲ್ಲ ಗೈಸ್. ಬೆಟ್ಟ ಗುಡ್ಡಗಳೆಲ್ಲ ನೋಡ್ತಿದ್ರೆ ಗೈಸ್ ಸಖತ್ ಖುಷಿ ಆಗ್ಬಿಡುತ್ತೆ. ನೇಚರ್ ನೋಡ್ತಾ ಇದ್ರೆ, ಮಳೆ ಬಂದಿರೋದಕ್ಕೂ ಅದಕ್ಕೂ ಎಲ್ಲ ಹಸಿರುಗೆ ಈ ಊರ್ ಕಡೆ ಬಂದ್ರೆ ಜಾಸ್ತಿ ಅಡಿಕೆ ಬೆಳೆಯೋರಷ್ಟೇ ಸಿಗೋದು. ಅಡಿಕೆ ಎಷ್ಟು ಜನ ಬೆಳೀತು ನೋಡಿ ಗೈಸ್. ಗೈಸ್ ಈ ವಾಣಿ ವಿಲಾಸ ಸಾಗರಕ್ಕೆ ಹೋಗ್ಬೇಕಂದ್ರೆ ಸೀದಾ ಹಿರೂರು ರೋಡಿಗೆ ಬಂದ್ಬಿಟ್ಟು ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಇಲ್ಲಿ ರೈಟ್ ತಗೊಂಡ್ರೆ ಹೋಗ್ಬೋದು ಗೈಸ್. ಸ್ವಲ್ಪ ಮುಂದೆ ಬಂದರೆ ಇದು ಸಿಮೆಂಟ್ ರೋಡ್ ಸಿಗುತ್ತೆ. ಇದೇ ರೋಡಾಗಿ ಸ್ಟ್ರೈಟ್ ಹೋಗ್ತಾ ಇದ್ರೆ ಹೋದ್ರೆ ಸಿಗುತ್ತೆ ಗೈಸ್. ಇದೇ ನೋಡಿ ಡ್ಯಾಮು. ಹಾಗಂತ ತಿಳ್ಕೊಳಕ್ಕೆ ಹೋಗಿರ, ನಾನು ಅದಕ್ಕೆ ಹೇಳಿದ್ದು ರಾಂಗ್ ರೋಡು. ನನ್ನನ್ನು ನಂಬೇಡ್ರಿ, ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ಬಿಡ್ರಿ. ನಾನು ಮತ್ತೆ ಇವಾಗ ಸುತ್ತಾಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಗೂಗಲ್ ಮ್ಯಾಪಲ್ಲಿ ವಾಣಿ ವಿಲಾಸ ಸಾಗರ ಅಂತ ಹಾಕಿದ್ರೆ ಸಿಗುತ್ತೆ ಲೊಕೇಶನು. ಆ ಲೊಕೇಶನಲ್ಲಿ ಬಂದ್ಬಿಡಿ ಗೈಸ್. ನಾನು ಹೇಳಿದ ರೋಡು ತಪ್ಪು, ಮತ್ತು ಮ್ಯಾಪಲ್ಲಿ ಹಾಕಿದ್ರು ತಪ್ಪು ತೋರಿಸಿದ್ದು ನಿಮಗೆ. ಸೀದಾ ಇದೊಂದು ಹೊಸೂರಿಂದ ಸೀದಾ ಹಿರೂರಿಗೆ ಹೋಗೋ ರೋಡಿಗೆ ಬರ್ರಿ. ಸೀದಾ ಬರ್ರಿ ಎಲ್ಲಿವರೆಗೂ ಅಂತಂದ್ರೆ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ. ಬಂದು ಅಲ್ಲಿ ಹೇಳ್ತೀನಿ ಅಲ್ಲಿ ಎಲ್ಲಿ ತಿರ್ಕೋಬೇಕು ಅಂತ. ನಮಗೂ ಗೊತ್ತಿಲ್ಲ, ಈ ಲೋಕಲೆಲ್ಲ ಕೇಳ್ಬಿಟ್ಟು ಹೋಗ್ತಿರೋದು ನಾವು. ಆ್ಯಪ್ನಂತೂ ನಂಬಕೋಬೇಡಿ. ಕಂಡಿದ್ದು ಹೇಳ ಅಲ್ಲಿಗೆ ಈಗ ಹೋಗೋದು, ಅಲ್ಲಿಗೆ ಹೋಗ್ತಾರೆ ನೀಟಾಗಿ ವಿಡಿಯೋ ಮಾಡಿಬಿಟ್ಟು ತಮ್ಮನೇಲಿ ತೋರಿಸ್ತೀನಿ ಬರ್ರಿ ನಿಮಗೆ. ಗೈಸ್ ನೋಡಿ ವಾಣಿ ವಿಲಾಸ ಸಾಗರ ಓಡಿ ಬಿದ್ದಿರೋದಕ್ಕೆ ಅಡಿಕೆ ತೋಟದಾಗೆಲ್ಲ ಮಳೆ ನೀರು. ಹೊಸದಿಂದ ಸೀದಾ ಹಿರೂರು ರೋಡಿಗೆ ಬಂದ್ಬಿಟ್ಟು ಎಲ್ಲಿಗೆ ಅಂತಂದರೆ ಹಿಂದೆ ಒಂದು ರೋಡ್ ಇರುತ್ತೆ. ವಾಣಿ ವಿಲಾಸ ಯಾಕಂದರೆ ಇಲ್ಲಿ ಯಾರು ಲೋಕಲಲ್ಲಿ ಕೇಳ್ಕೊಂಡ್ಬಂದ್ರೆ ಮ್ಯಾಪ್ ನೋಡ್ಕೊಂಡ್ಬರ್ರಿ. ಸೀದಾ ಒಂದೇ ರೋಡು. ಮೊದಲು ಬಂದರೆ ವಿವಿಪುರ ಅಂತ ಇರುತ್ತೆ. ವಿವಿಪುರಕ್ಕೆ ಬಂದಾದ್ಮೇಲೆ ವಾಣಿ ವಿಲಾಸ ಕೋಡಿ ಬಿದ್ದಿರೋ ನೀರು ಹೆಂಗೆ ಹೋಗ್ತಿದೆ ಅಂದರೆ ನೋಡಿ, ಅಕ್ಕದ ಫೋರ್ಸ್ ಬರ್ತಿದೆ ನೀರಂತೂ. ಏನೋ ಒಂದು ನೋಡೋಕ್ಕೆ ಖುಷಿ ಅಲ್ವಾ ಗೈಸ್ ಈ ಥರ ನೇಚರ್. ತ್ವಾಡ್ದಾಗಿರೋ ಗರಿ ಎಲ್ಲ ಬಂದು ಇಲ್ಲಿ ಹೆಂಗೆ ಹರ್ಕೊಂಬರ್ತೈತೆ ಅಂದರೆ, ಫೈನಲಿ ನಾವು ವಾಣಿ ವಿಲಾಸ ಡ್ಯಾಮ್ ಹತ್ರ ಬಂದೇ ಬಿಟ್ವಿ. ಏನು ಇದೇ ಎಂಟ್ರೆನ್ಸ್ ನೋಡಿ ಗೈಸ್. ನೀರು ಹೋಗ್ತಿರೋದು ನೋಡ್ರಿ, ಎಷ್ಟು ಫೋರ್ಸ್ ಆಗೋಯ್ತೆ, ಎಷ್ಟು ನೀಟಾಗೈತೆ ನೋಡ್ರಿ, ಕ್ಲೀನ್ ಆಗೈತೆ ನೀರು. ಎಷ್ಟು ಕ್ಲೀನ್ ಆಗೈತೆ ಅಲ್ವಾ ಗೈಸ್ ನೀರು. ನೀರು ಮಾತ್ರ ಸಕ್ಕತ್ತಾಗೈತೆ. ನಲ್ಲಿ ಡ್ಯಾಮಿಗೆ ಬಂದೇ ಬಿಟ್ವಿ ನೋಡ್ರಿ. ಇವನು ಆಗ್ಲಿಂದ ನಮ್ಮನ್ನ ತೋರಿಸ್ಲಾ ಅಂತಿದ್ದ, ವಿಡಿಯೋ ಮಾಡ್ತಿರ್ಬೇಕಾರೆ ಇವಾಗ ತೋರಿಸ್ತಿದ್ದೀನಿ ನೋಡ್ರಿ ಗೈಸ್.
ಇದು ಯಾವುದು ಅಪ್ಲೋಡ್ ಮಾಡಲ್ಲ ಗೈಸ್. ನಾನು ಸುಮ್ಮನೆ ಮಾತಾಡ್ಲಿ, ಎಷ್ಟಾನ ಮಾತಾಡ್ಕೊಳ್ಳಿ, ಅಪ್ಲೋಡ್ ಮಾಡಲ್ಲ ಗೈಸ್. ಅಪ್ ನೋಡಿ ಸಾಕಾಗೈತೆ. ಗಾಡೀಲಿ ಬಂದ್ರೆ, ಬೈಕಲ್ಲಿ ಬಂದ್ರೆ ಒಳ್ಳೆ ಸೂಪರು, ಮಸ್ತಾಗೈತೆ ಮಾತ್ರ. ಎಷ್ಟು ಸಾಕಾಗೈತೆ ಅಂದ್ರೆ ಈ ನೇಚರ್ ಎಲ್ಲ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ಬಿಡುತ್ತೆ ಗೈಸ್. ಅಪರೂಪಕ್ಕೆ ಈ ತರ ಬರ್ತೀವಿ ಮಾತ್ರ, ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ. ಇಲ್ಲ ಮುಂದೆ ನೋಡೋಣಂತೆ. ಜಾಸ್ತಿ ಜನ ಇದ್ರೆ ಮಾತಾಡೋಕೆ ಹೋಗಲ್ಲ, ಹೊರಗಡೆ ಹೇಳ್ತೀನಿ ನಿಮಗೆ. ಅಲ್ಲಿ ನೋಡಿ ಗೈಸ್ ಕೆಳಗಡೆ, ಈ ಕಡೆ ನೋಡಿ ಗೈಸ್ ನೀರು, ನೀರು ನೋಡಿ ಗೈಸ್. ಬೈಕೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಹಿಂಗೆ ಗೈಸ್. ವಾಣಿ ವಿಲಾಸ ಡ್ಯಾಮ್ ಇದೆ ನೋಡ್ರಿ, ಬಂದೇ ಬಿಟ್ವಿ ಫೈನಲಿ. ಈ ಡ್ಯಾಮ್ನ ಕಟ್ಟಿಸಿದ್ದು ಶ್ರೀ ಕೃಷ್ಣರಾಜ ಒಡೆಯರು ಬಹದ್ದೂರ್ ಅವರು, ಮೈಸೂರಿನ ಒಡೆಯರ್ ಇವರು ಕಟ್ಟಿಸಿದ್ದು. ಯಾವಾಗಿನ ಕಾಲದಲ್ಲಿ ಅಂದರೆ 1897ನೇ ಇಸ್ವಿ ಸ್ಟಾರ್ಟ್ ಮಾಡಿ 1907ನೇ ಇಸ್ವಿಲಿ ಸುಮಾರು 10 ವರ್ಷ ಇದನ್ನು ಕಟ್ಟಿದ್ರು. ಇದು ವಾಣಿ ವಿಲಾಸ ಸಾಗರ ಅಂತ ಹೆಸರು ಬರೋಕೆ ಏನಪ್ಪ ಕಾರಣ ಅಂತಂದರೆ, ಶ್ರೀ ಕೃಷ್ಣ ರಾಜ ಒಡೆಯರ್ ಅವರ ಅಮ್ಮನ ಹೆಸರನ್ನ ಈ ಡ್ಯಾಮಿಗೆ ಇಟ್ಟಿದ್ದಾರೆ, ಅದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಹೆಸರು ಬಂದಿರೋದು ಇದಕ್ಕೆ. ಇಲ್ಲಿ ಡೂಬ್ ಓಪನ್ ಮಾಡಿರೋದಕ್ಕೆ ನೀರು ಬರ್ತಿರೋದು ನೋಡಿ ಗೈಸ್, ಸಾಕಾಗೈತೆ ಅಂದರೆ. ಓಡಿ ಹರಿತಿರೋದು ಗೈಸ್ ಇದು. ಗೈಸ್ ಈಗ ಕೋಡಿ ಹತ್ರ ಬಂದಿದ್ದೀವಿ. ಕೋಡಿ ಸಾಕಾಗಿ ಜೋರಾಗಿ ಹರಿತೈತೆ ನೀರು ನೋಡ್ರಿ. ಆ ಕಡೆ ಸೈಡ್ ಹೋಗಿ ಇವಾಗ ಈ ಸೈಡ್ ಬಂದಿದ್ದೀವಿ ಗೈಸ್. ಈ ಕಡೆ ನೋಡಿ, ಇಲ್ಲಿವರೆಗೂ ಬಿಡ್ತಾರೆ ಎಲ್ಲರೂ, ಎಷ್ಟೊಂದು ಜನ ಇದ್ದಾರೆ. ಆಗಲೇ ಅಲ್ಲಿಂದ ವಿಡಿಯೋ ಮಾಡಿದ್ದು, ಈಗ ಇಲ್ಲಿದ್ದು ವಿಡಿಯೋ ಮಾಡಿದ್ವಿ. ಮೀನು ಹಿಡಿತವ್ರೆ, ಮೀನು ಹಿಡಿದ ಜಾಗದಾಗ ಹೋಗ್ತಾ ಇದ್ದೀವಿ ನೋಡ್ರಿ. ಅಲ್ಲಿ ಅಲ್ಲೊಂದು ಜಾಗದಾಗ ಹಿಡಿತವ್ರೆ ಅಣ್ಣರು. ಜೀವ ಐತ್ ಕಣ. ಇಷ್ಟೇ ಗೈಸ್ ವಿಡಿಯೋ ಇವತ್ತಿದ್ದು. ವಾಣಿ ವಿಲಾಸ ಡ್ಯಾಮ್ ನೋಡ್ಕೊಂಡು, ಕೋಡಿ ಬೀಳ್ತಿರೋದು, ಕೋಡಿ ಹರಿತಿರೋದು ನೋಡ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋಲಿ ಒಳ್ಳೆ ಕಂಟೆಂಟಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.